ನನಗೆ ಆಶ್ಚರ್ಯ ಅನಿಸಿದ್ದು ಬಿಗ್ ಬಾಸ್ ಆಯ್ಕೆ. ಅದು ನಾನು ಮಾಡಿದ್ದು. ಹೌದಾ? ಅವರು ಒಂದು ದಿನದ ಮಟ್ಟಿಗೆ ಒಪ್ಪಿಸ್ಬಹುದೇನೋ ಅಂತ ನಾನು ಅಂದ್ಕೊಂಡೆ. ಓಕೆ. ಒಂದು ದಿನಕ್ಕೆ ಒಂದು ಗೆಸ್ಟ್ ಆಗಿ ಒಂದು ದಿನಕ್ಕೆ ಹೋಗಿ ಬರಲಿ ಸಾಕು ಅಂತ. ಆಮೇಲೆ ಅನ್ನಿಸ್ತು ಒಂದು ದಿವಸದಲ್ಲಿ ಐ ಡೋಂಟ್ ಥಿಂಕ್ ಅವ್ರ ಭಾವನೆಗಳೇನು, ಅವ್ರ ಮನಸ್ಸಲ್ಲಿ ಏನು ನಡೀತಿದೆ, ಅವ್ರು ಯಾವ ಥರದ ವ್ಯಕ್ತಿತ್ವ ಏನು ಅನ್ನೋದನ್ನು ಒಂದು ವಾರ ಬೇಕು ಅವ್ರಿಗೆ ತೋರ್ಸೋಕ್ಕೆ ಅಂತ. ಸೊ ಹಾಗಾಗಿ ನಾನು ಪರಮ್ ಅವ್ರ ಹತ್ರ ಮತ್ತು ಆವಾಗ ಜೆ ಡಿ ಅವ್ರ ಹತ್ರ ಎಲ್ಲ ಮಾತಾಡಿ ಅವ್ರು ನನಗೆ ಆಫರ್ ಕೊಟ್ಟಾಗ ಕೇಳಿ ನೋಡ್ತೀನಿ. ಡೌಟ್ಫುಲ್ ಇದೆ, ಬಟ್ ಸ್ವಲ್ಪ ಫೋರ್ಸ್ ಮಾಡ್ತೀನಿ, ಬಿಕಾಸ್ ನನಗೂ ಅನುಭವ ಆಯ್ತಲ್ಲ ಹೋಗಿ. ಇಟ್ ವಿಲ್ ಬಿ ಫನ್ ಅಂತ ಅನ್ನಿಸ್ತು, ಬಿಕಾಸ್ ಎಲ್ಲ ಅಡ್ವೆಂಚರು ಮಾಡಿದ್ದಾರೆ, ಇದೊಂದು ಮಾಡಲಿ, ಇದು ಬಿಕಾಸ್ ಇಟ್ ಈಸ್ ಅನ್ ಅಡ್ವೆಂಚರ್. ಸೊ ಮಾಡಲಿ ಬಿಡು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಹೋಗೊಂದು ಅಪ್ಪ ಬಿಗ್ ಬಾಸ್ ಅಂತಂದರು. ಅದಕ್ಕೆ ಅಪ್ಪ ಹೋಗಿ ಅಪ್ಪ ಚೆನ್ನಾಗಿರುತ್ತೆ ಅಂತ. ಏನು ಮಾಡಬೇಕಲ್ಲಿ ಹೋಗಿ ಅಂತಂದರು. ಸರಿ ಏನಿಲ್ಲಪ್ಪ, ನೀವು ಇವಾಗ ಹೆಂಗಿದ್ದೀರ ಹಂಗಿದ್ಬಿಡಿ ಸಾಕು, ನೀವು ಹೆಂಗಿರ್ತೀರೋ ಹಾಗೆ ತೋರಿಸ್ತಾರೆ ಅಲ್ಲಿ, ಬಿಕಾಸ್ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್, ಇಟ್ ಇಸ್ ನಥಿಂಗ್. ಸೊ ಹಂಗಿರುತ್ತೆ ಅಂತ. ಅದಕ್ಕೆ ಹೌದಾ, ದುಡ್ಡು ಕೊಡ್ತಾರಂತೆ. ಹೌದಾ, ದುಡ್ಡು ಕೊಡ್ತಾರಾ, ಎಷ್ಟು ಕೊಡ್ತಾರೆ ಅಂತ ನಾವು ಕೇಳಬೇಕಪ್ಪ, ನಾವು ಡಿಮ್ಯಾಂಡ್ ಮಾಡಬೇಕು. ಎಷ್ಟು ಮಾಡಿದ್ಯಾ, ಬಿಕಾಸ್ ಅವ್ರದ್ದು ಬಿಸ್ನೆಸ್ ಎಲ್ಲ ನಾನೇ ನೋಡ್ಕೊಳ್ತಾ ಇದ್ದೆ. ಎಷ್ಟ ಮಾಡಿದ್ದೀನಿ, ನೀವು ಸುಮ್ಮನೆ ನಡೀರಿ, ನೀವು ಒಂದು ವಾರಕ್ಕೆ ಹೋಗಿ ಬನ್ನಿ ನೀವು ಅಂತ. ಹಾಂ ಹೌದಾ ಸರಿ ಅಂತ, ಪ್ಯಾಕ್ ಮಾಡೋಣ ಇವಾಗ ಅಂತ ಪ್ಯಾಕ್ ಮಾಡ್ತಾ ಇರಬೇಕಾದ್ರೆ ನಾನು ಅಪಿಯರ್ ಆಗ್ತೀನಲ್ಲ, ಅವಾಗ ಇದನ್ನು ಹಾಕೋತೀನಿ, ಇದನ್ನು ಆಮೇಲೆ ಹಾಕೋತೀನಿ. ಅಪ್ಪ ಎವ್ರಿ 24 hours ಅಪಿಯರ್ ಆಗ್ತಾ ಇರ್ತೀರಾ, ಆ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ ಅವ್ರಿಗೆ. ಬಿಗ್ ಬಾಸ್ನ ಕಾನ್ಸೆಪ್ಟೇ, ನಾನು ಹಿಂಗೆ ಮಲ್ಕೊಂಡ್ರು ತೋರಿಸ್ತಾರಾ, ಹ್ಞೂ ಅಪ್ಪ ನೀವು ಹೆಂಗೆ ಮಲ್ಕೊಂಡ್ರು ತೋರಿಸ್ತಾರೆ ಅಂತ. ಆಮೇಲೆ ಒಂದೇ ರೂಮಲ್ಲಿ ಎಲ್ಲರೂ ಇರಬೇಕಾ, ಹ್ಞೂ ಅಪ್ಪ ಒಂದೇ ರೂಮಲ್ಲಿ ಎಲ್ಲರೂ ಇರಬೇಕು. ಓ ಹೌದಾ, ಹಾಂ ಓಕೆ. ಸುದೀಪ್ ಬಂದಾಗ ಇದು ಹಾಕೋತೀನಿ, ಅಪ್ಪ ನೀವು ನಿಮ್ಮನ್ನು ತೋರಿಸೋದು, ನೀವು ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಕೊಂಡಿದ್ರು ತೋರಿಸ್ತಾರೆ, ನೀವು ಸೂಟು ಬೂಟ್ ಹಾಕ್ಕೊಂಡ್ರೂ ತೋರಿಸ್ತಾರೆ. ಸೊ ನಿಮ್ಗೆ ಅದು ಆ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ, ಅವ್ರು ಒಂದು ಬಿಗ್ ಬಾಸ್ ನೋಡಿಲ್ಲ. ಆಮೇಲೆ ವಾಪಸ್ ಬಂದ ಮೇಲೆ ಏನಂದ್ರು, ಅದ್ಭುತವಾಗಿತ್ತು, ಥ್ಯಾಂಕ್ ಯು ಸೋ ಮಚ್ ಮಗಳೇ, ನನ್ನನ್ನು ಕಳಿಸ್ಕೊಟ್ಟಿದ್ದಕ್ಕೆ ನೀನು. ಈ ಥರ ಅನುಭವ ನನಗೆ ಹಾಗೆ ಫೋನಿಲ್ಲ, ಪೇಪರ್ ಇಲ್ಲ. ಆಮೇಲೆ ಆ ಬಿಗ್ ಬಾಸಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ, ಏನೂ ಡೈವರ್ಟ್ ಆಗಬಾರ್ದು ಅಂತ ಶ್ಯಾಂಪೂ ಬಾಟಲ್ ಹಿಂದೆ ಬರ್ದಿರ್ತಾರೆ ಗೊತ್ತಾ, ಅದು ಕೂಡ ಪಟ್ಟಿ ಹಾಕಿರ್ತಾರೆ. ವಿ ಕಾಂಟ್ ರೀಡ್ ದ್ಯಾಟ್ ಆಲ್ಸೋ. ನೀನು ಏನು ಓದಂಗೆ ಇಲ್ಲ, ಅನ್ಲೆಸ್ ಟಾಸ್ಕ್ ಬಂತು ನೀನೇನೋ ಬರೀಬೇಕು ಅಂದಾಗ ಮಾತ್ರ ನಮ್ಗೊಂದು ಪೆನ್ನು ಪೇಪರ್ ಸಿಗುತ್ತೆ. ಬಿಟ್ರೆ ಅಲ್ಲಿ ನೀನು ಸ್ಕ್ರಿಪ್ಟೆಡ್ ಅಲ್ವಾ? ಖಂಡಿತ ಸ್ಕ್ರಿಪ್ಟೆಡ್. ಯಾಕಂದ್ರೆ ಬಹಳ ಜನ ಈ ಬಿಗ್ ಬಾಸ್ ಸೀಸನ್ ಶುರು ಆದ ತಕ್ಷಣ ಪ್ರಶ್ನೆ ಬರೋದು ಅದೇನೆ, ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟೆಡ್ ಅಂತಾರೆ. ನನ್ನ ಪ್ರಕಾರ ಒಂದು ಥರದ್ದು ಸ್ಕ್ರಿಪ್ಟೆಡ್ ಅಂತ ಹೇಳ್ಬೋದು. ಹೆಂಗೆ ಅಂದರೆ, ಸ್ಕ್ರಿಪ್ಟೆಡ್ ಅಲ್ಲ, ಅವ್ರು ಯಾವತ್ತೂ ಇದನ್ನೇ ಮಾತಾಡಿ ಹಾಗೆ ಹೇಳಿ ಅವೆಲ್ಲ ಹೇಳಲ್ಲ. ಈಗ ನೀವು ಏನು ಸ್ಕ್ರಿಪ್ಟ್ ಮಾಡ್ಕೊಂಡು ಕೂತಿದ್ದೀವ ಇಲ್ವಲ್ಲ, ವಿ ಆರ್ ಜಸ್ಟ್ ಟಾಕಿಂಗ್. ಸೊ ಹಾಗೆ ನಡೆಯುತ್ತೆ ಬಿಗ್ ಬಾಸು. ಬಟ್ 1 hour ಯು ಹ್ಯಾವ್ ಟು ಶೋ ಒಂದು ಫುಲ್ ಡೇದು ಏನು ದಿನಚರಿ ಅಂತ ಹೇಳಿದಾಗ, ಯಾವುದನ್ನು ಎಡಿಟ್ ಮಾಡಬೇಕು, ಯಾವುದನ್ನು ಇಟ್ಕೋಬೇಕು ಅನ್ನೋದ್ರ ಮೇಲೆ ಸ್ಕ್ರಿಪ್ಟೆಡ್ ಅಂತ ಹೇಳ್ಬೋದೇ ಹೊರತು, ಯಾಕಂದರೆ 24 ಗಂಟೆ ತೋರ್ಸೋಕ್ಕಂತೂ ಸಾಧ್ಯ ಇಲ್ಲ. ಇವಾಗ ಅದೇನೋ 24 hours ಲೈವು ಅದು ಇದು ಎಲ್ಲ ಬಂದಿದೆ, ಬಟ್ ಹೂ ವಾಂಟ್ಸ್ ಟು ವಾಚ್ ಅಲ್ವಾ? 24 ಗಂಟೆ ಕಂಟೆಸ್ಟೆಂಟ್ಸ್ ಅವ್ರ ಮನೆಯವ್ರು ನೋಡ್ಬೋದೇನೋ, ಬಟ್ ನಾವುಗಳೆಲ್ಲ ನೋಡೋಕ್ಕೆ ಹೋಗಲ್ಲ. ನಾವೇನಿದ್ರು 1 hour ನೋಡ್ತೀವಿ. ಕೆಲವು ಸತಿ ಮಿಸ್ ಆದರೆ ಇನ್ಯಾವುದೋ ಆ್ಯಪ್ ಇದೆ ಅದರಲ್ಲಿ ನೋಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಡ್ತೀವಿ. ಸೊ ಹಾಗೆ ಅದರಲ್ಲಿ ಈಗ ಭಾವನಾ ಬೆಳಗೆರೆ ನಾನು ಹೋದಾಗ ನಾನು 72 ದಿನ ಇದ್ದೆ. 72 days ನಾನು ಜಗಳನೇ ಆಡಿರಲ್ವಾ? ಖಂಡಿತ ಆಡಿರ್ತೀನಿ. ಬಟ್ ಆ ಜಗಳ ಭಯಂಕರ ದೊಡ್ಡ ಜಗಳ ಆಗಿದ್ರೆ ತೋರಿಸಿರೋರೆ ನಾವು, ಅಷ್ಟು ದೊಡ್ಡ ಜಗಳ ಆಡೇ ಇಲ್ಲ ನಾನು. ಸೊ ಹಾಗಾಗಿ ಇವಳು ಯಾವಾಗಿದ್ರೂ ಭಾವನೆಗಳು ತುಂಬಿರೋಂಥ ಶಾಂತ ಹುಡುಗಿ ಅನ್ನೋದು ಪ್ರೊಜೆಕ್ಟ್ ಆಗುತ್ತೆ. ಸೊ ಆ ಪೋಟ್ರೇನ ಈಗ ಸುಷ್ಮಾ ಅವ್ರು ಬಂದರು, ಸುಷ್ಮಾ ವೀರ ಅವ್ರು ಬಂದರು. ಅವ್ರು ಬಂದಾಗ ಏನು ಬೆಂಕಿ ಬಿರುಗಾಳಿಯನ್ನು ಹಾಡುಗಳು ಹಾಕಿ ಅವ್ರು ಕಿರ್ಚಾಡೋದು ಕೂಗಾಡೋದು ಶಾಂತವಾಗೇ ಇಲ್ವಾ? ಬರೀ ಕಿರ್ಚಾಡೋದು ತೋರಿಸಿದ್ರೆ ಹೊರತು ಶಾಂತವಾಗಿರೋದು ತೋರಿಸ್ಲೇ ಇಲ್ಲಲ್ಲ. ಸೊ 24 hours ಕನ್ಸ್ಟ್ರೇನ್ ಇರುತ್ತೆ ಅವ್ರಿಗೆ. 1 hour ಇಷ್ಟಿಷ್ಟು ಮಾಡಿದ್ರು, ಯಾವ್ದು ಇಂಟ್ರೆಸ್ಟಿಂಗ್ ಇದೆ ಅದನ್ನು ತಗೊಳ್ತಾರೆ. ಹಂಗಾಗಿ ಸ್ಕ್ರಿಪ್ಟೆಡ್ ಅನ್ಬೋದು. ಓಕೆ. ಸೊ ಫೈನಲಿ ಅಪ್ಪನಿಂದ ಕಲಿತ ಒಂದು 3 ಪಾಠಗಳು ಯಾವುದು? ಒಂದು, ಲಂಚ ತಗೋಬಾರ್ದು. ಒಂದು, ಧೃತಿಗೆಡಬಾರ್ದು, ಅಂದರೆ ಧೈರ್ಯ ಕಳ್ಕೋಬಾರ್ದು. ಇನ್ನೊಂದು, ಶ್ರದ್ಧೆ ಬಿಡಬಾರ್ದು.
ಇವತ್ತು ಅಪ್ಪ ಇದ್ದಿದ್ರೆ ಏನು ಹೇಳ್ತಾ ಇದ್ರು, ಅಥವಾ ನೀವು ಅಪ್ಪನಿಗೆ ಏನು ಹೇಳ್ತಿದ್ರಿ? ಈ ನಿಮಿಷಕ್ಕೆ ಅಪ್ಪ ಕಂಡ್ರು. ಓ ಮೈ ಗಾಡ್, ಬಿಟ್ಟು ಹೋಗ್ಬಿಡಿ ವಾಪಸ್ ಅಂತ ತಬ್ಗೋಬಿಟ್ಟು ಕೂರಿಸ್ಕೊಬಿಡ್ತಾ ಇದ್ದೆ. ಹೇಳಲಿಕ್ಕೇನೂ ಇಲ್ಲ ಅವ್ರ ಹತ್ರ. ಏನು ಹೇಳ್ತಿದ್ರು ಅಂತ ಕೇಳಿಸ್ಕೊಳ್ಳೋ ಕುತೂಹಲ ನನ್ನಲ್ಲಿ ಹಾಗೆ ಉಳ್ದೋಗ್ಬಿಟ್ಟಿದೆ. ಬಿಕಾಸ್ ಅಪ್ಪ ಬಹುಶಃ ಅಂದ್ಕೊಂಡಿರಲಿಲ್ಲ, ಒಂದು ಆರ್ಟಿಕಲ್ ಮಾಡ್ತಾಳೆ, ಬರೀತಾಳೆ, ಚೆನ್ನಾಗಿದೆ ಅಂತ ಮೆಚ್ಚುಗೆ ಅವರಿಗೆ ಬರೋದು ಅವ್ರ ಫೋನ್ಗೆ, ಅದನ್ನು ನನಗೆ ಫಾರ್ವರ್ಡ್ ಮಾಡೋರು. ಈಗಲೂ ನನ್ನ ಫೋನಲ್ಲಿ ತುಂಬ ಮಿಸ್ ಮಾಡ್ತಾ ಇರ್ಬೇಕಾದ್ರೆ ನಂದು ಅವ್ರದ್ದು ಚಾಟ್ನ ಓದ್ತಾ ಇರ್ತೀನಿ. ನನಗೆ ಏನೇನು ಹೇಳಿದರು, ಏನೇನು ಹೆಂಗೆ ಕರೀತಿದ್ರು, ಏನೇನು ವೀಡಿಯೋಗಳು ಕಳಿಸಿದ್ರು, ಹಾಡುಗಳು ಕಳಿಸೋರು, ತುಂಬ ಹಾಡುಗಳು ಕಳಿಸೋರು. ಸೊ ಅದನ್ನು ನಾನು ನೋಡ್ತೀನಿ, ಅಲ್ಲಿ ಅಪ್ಪನ ಜೀವಿಸ್ತೀನಿ, ಮಿಸ್ ಮಾಡ್ಕೊಳ್ತೀನಿ. ಸಮ್ಟೈಮ್ಸ್ ಮೊದಲು ತುಂಬ ಅಳ್ತಿದ್ದೆ, ಈಗ ಅಳೋದು ಕಮ್ಮಿ ಆಗಿದೆ. ಐ ಆಮ್ ಸೆಲೆಬ್ರೇಟಿಂಗ್ ಹಿಮ್ ಅಗೇನ್. ಅವ್ರನ್ನ ನಾನು ಎಷ್ಟರ ಮಟ್ಟಿಗೆ ನನ್ನ ಕೈಯಲ್ಲಿ ಸಾಧ್ಯ ಆಗುತ್ತೋ, ನಾನು ಆಗಲೇ ಹೇಳಿದಾಗೆ ಇಂಟೆಲೆಕ್ಚುಯಲಿ ಅವ್ರನ್ನ ನಾನು ಓದುಗರಿಗೆ ಅವರ ಬರವಣಿಗೆ ರೂಪದಲ್ಲಿ ಅವ್ರನ್ನ ಜೀವಂತವಾಗಿ ಸದಾ ಇಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾನು ಯಾವತ್ತೂ ಇರ್ತೀನಿ. ಅದು ನನ್ನ ದಾರಿ. ನಾನು ಯಾವತ್ತಿದ್ರೂ ಅಪ್ಪನ ನಶಿಸಿ ಹೋಗೋಕ್ಕಂತೂ ಬಿಡಲ್ಲ. ಸೊ ಇವತ್ತಪ್ಪ ಇದ್ದಿದ್ರು ಅವ್ರು ಯಾವತ್ತೂ ನಶಿಸಿ ಹೋಗಲೇ ಇಲ್ಲ, ಅವ್ರು ಹೋಗೋದೂ ಇಲ್ಲ. ಬಟ್ ಇವತ್ತಪ್ಪ ಇದ್ದಿದ್ರೆ ನನ್ನ ಈ ಮೊದಲನೇ ಪ್ರಯತ್ನಕ್ಕೆ ಅವರು ಎಷ್ಟು ಬೇಷ್ ಅಂದಿರೋರು, ಏನಂದಿರೋರು ನನಗೂ ಗೊತ್ತಿಲ್ಲ. ನನ್ನ ಇಮ್ಯಾಜಿನೇಷನಲ್ಲಿ ಲೈಟ್ ಎಲ್ಲೋ ಮಿಣ ಮಿಣ ಅಂತ ಇದೆ ಅಂತ ಆಫೀಸಲ್ಲಿ. ಸೊ ಹಾಗಾಗಿ ಅವರು ಸೂಚನೆ ನನಗೆ ಬೇಷ್ ಅಂತ ಇದ್ದಾರೆ, ಬಹುಶಃ ಶಬಾಷ್ ಅಂತಿದ್ದಾರೆ.